ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ ನಿಮ್ಮ ಅನುಯಾಯಿಗಳ ಶುಭಾಶಯ ಶುಭಾಶಯ ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ. ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು. ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ. ನೊಂದು ಬೆಂದವರ ಮನಕ್ಕೆ ಸ್ಥೈರ್ಯ ತುಂಬುತ್ತಲೀ. ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ. ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ. ನಿಮಗಿದು ಶುಭಾಶಯ. ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ಶುಭಾಶಯ. ಹುಟ್ಟಿದ ದಿನದ ಶುಭಾಶಯ. अनेकदन्तं भक्तानां एकदन्तम् उपास्महे. सुमुखश्चैकदन्तश्च कपिलो गजकर्णकः लम्बोदरश्च विकटो विघ्नराजो गणाधिपः. धूमकेतु गणाध्यक्षः भालचन्द्रो गजाननः वक्रतुण्ड शूर्पकर्णो हेरम्बस्कन्दपूर्वजः. ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿ ಬಸವನಗುಡಿರತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಗಣಪ. ಇಲ್ಲಿರ್ತಕ್ಕಂತಹ ಈ ಬೃಹದಾಕಾರದ ಗಣಪನಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರಗಳು ಬಹಳಷ್ಟು ವಿಶೇಷವಾಗಿ ವಿಜೃಂಭಣೆಯಾಗಿ ನಡೀತಾ ಇರುತ್ತೆ. ಸ್ವಾಮಿಗೆ ಭಾದ್ರಪದ ಮಾಸದಲ್ಲೂ ಸಹಿತ ಬಹಳ ಅದ್ಧೂರಿತವಾದಂತಹ ಒಂದು ಆಚರಣೆ ಇದೆ. ಆದರೆ ಪ್ರಸ್ತುತ ಈ ಕೋವಿಡ್-19 ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಿರೋದ್ರಿಂದ ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಪ್ರತಿಯೊಬ್ಬರ ಭಕ್ತರ ಹೃದಯದಲ್ಲೂ ಸಹಿತ ಇಲ್ಲಿರ್ತಕ್ಕಂಥ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಈ ಗಣಪ ನೆಲೆ ನಿಂತಿದ್ದಾನೆ. ಹಾಗೆ ಪ್ರತಿಯೊಬ್ಬ ಭಕ್ತರು ಅವರವರ ಮನೋಕಾಮನೆಗಳಿಗೆ ಸಿದ್ಧಿಗಾಗಿ ಸ್ವಾಮಿಗೆ ಗರಿಕೆಯಿಂದ ಕಡಲೆಕಾಳು ನೈವೇದ್ಯವನ್ನು ಮಾಡಿಸ್ತಕ್ಕಂಥದ್ದು, ಬೆಣ್ಣೆ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು, ಇಲ್ಲೂ ಸಹಿತ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವನ್ನು ದರ್ಶನ ಮಾಡುವಂಥ ಭಾಗ್ಯ ಇದೆಯಲ್ಲ, ಹಬ್ಬ ಅದು ಹೇಳ್ತಿರ್ದು. ಜೊತೆಗೆ
ಕಾರ್ತಿಕ ಮಾಸದಲ್ಲಿ ನಡೀತಕ್ಕಂತಹ ಕಡಲೆಕಾಯಿ ಪರಿಷೆ. ಆ ಪರಿಷೆಗೆ ಅಂದು ಬಸವ ಪ್ರತಿಯೊಂದು ರೈತರು ಬೆಳೀತಕ್ಕಂತಹ ಭೂಮಿಯಲ್ಲಿರ್ತಕ್ಕಂತಹ ಕಡಲೆಕಾಯಿನ ಆತ ಆಹಾರ ರೂಪದಲ್ಲಿ ತೆಗಿತಿದ್ದಂತೆ. ಅದಾದ ನಂತರ ಬಸವನ್ನ ತಂದು ಇಲ್ಲಿ ವಿಶೇಷವಾಗಿ ರೈತ ಬೆಳೆದಂತಹ ಬೆಳೆ ಆ ಕಡಲೆಕಾಯಿ ಇದೆಯಲ್ಲ ಅದನ್ನು ತಂದು ಸ್ವಾಮಿಗೆ ಇಲ್ಲಿ ನೈವೇದ್ಯ ಕೊಡ್ತಿದ್ದಂತೆ. ನೈವೇದ್ಯ ಕೊಟ್ಟಿದ್ರಿಂದ ಅವರು ರೈತರು ಅವರು ಬೆಳೆದಂತಹ ಬೆಳೆ ಸಹಿತ ಅವ್ರ ಕೈ ತುಂಬ ಸೇರಿದಂಗೆ ಆಯಿತು. ಅದರ ಪಕ್ಕದಲ್ಲೇ ಅಂದ್ರೆ ಅಂತ ದೊಡ್ಡ ಬಸವಣ್ಣ ದೇವಸ್ಥಾನ, ಈ ಭಾಗದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ. ಬೃಹದಾಕಾರವಾಗಿರ್ತಕ್ಕಂತಹ ಗಣಪನ ನೋಡೋದೇ ಆನಂದ. ಈ ಗಣಪನ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. बोलो सिद्धिविनायक महाराज की, बोलो सिद्धिविनायक महाराज की, बोलो सिद्धिविनायक महाराज की. ದುಶ್ಚಾಶೇಷಾದ್ರಿಪತಿರೇವ ಚ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲೇ ಪ್ರಸಿದ್ಧಿ ದೇವಸ್ಥಾನ, ಜೊತೆಗೆ ರಾಜ್ಯದಲ್ಲೇ ಮೊದಲ ದೇವಸ್ಥಾನ ಎಂಬತಕ್ಕಂಥ ಹೆಗ್ಗಳಿಕೆ ಇರತಕ್ಕಂಥ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಶ್ರೀನಿವಾಸನ ಪಾದಗಳ ದರ್ಶನ ಆಗ್ತಾ ಇದೆ. ಜೊತೆಗೆ ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನನಾಗಿ ನಿಂತಿದ್ದಾನೆ. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸ. ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಬನ್ನಿ ಮಾಡ್ಕೊಂಬರೋಣ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡಂತಹ ಶ್ರೀನಿವಾಸನ ಆಲಯ. ಈ ಶ್ರೀನಿವಾಸನ ಆಲಯ ಬೃಹದಾಕಾರವಾಗಿರ್ತಕ್ಕಂಥದ್ದು, ಸ್ವಾಮಿ ಪುಟ್ಟದಾದಂಥ ಮೂರ್ತಿ. ಜೊತೆಗೆ ಪ್ರತಿ ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಪವಿತ್ರೋತ್ಸವದ ಈ ಶುಭ ದಿನ ಇವತ್ತು ನಾವು ಸಹಿತ ದರ್ಶನ ಮಾಡುತ್ತಿದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅನಂತ ಪದ್ಮನಾಭ ವ್ರತದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಸಮೃದ್ಧಿ ತರಲಿ. ಗೋವಿಂದ ಗೋವಿಂದ.
ಪದ್ಮನಾಭ ಈ ಶುಭ ದಿನ, ಜೊತೆಗೆ ನಮ್ಮ ಈ ನವರತ್ನಾಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇವತ್ತು ಈ ನಿಮ್ಮ ಮಹರ್ಷಿಗಳಿಗೆ ಹುಟ್ಟುಹಬ್ಬದ ಸಂಭ್ರಮ ಒಂದು ಕಡೆ ಆದರೆ, ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಡೀತಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಮಹಾಸಂಕಲ್ಪ ಇದೆ. ಈ ಸಂಕಲ್ಪ ಗಣಪತಿ ಆರಾಧನೆಯೊಂದಿಗೆ ಪ್ರಾರಂಭವಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜಲಪ್ರಳಯದಿಂದಲೂ ಒಂದಷ್ಟು ಭಾಗಗಳಲ್ಲಿ ಮಳೆ ಅಧಿಕವಾಗಿ ಒಂದಷ್ಟು ಭಾಗದಲ್ಲಿ ಮಳೆ ಇಲ್ದಿರ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ರೈತ ಬಾಂಧವರ ಸಂಕಷ್ಟಗಳು ಸಾಕಷ್ಟಿದೆ. ರೈತ ಬಾಂಧವರ ಸಂಕಷ್ಟಗಳು ದೂರ ಆಗಬೇಕಾದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾಕಾಲದ ಈ ಗೋಧೂಳಿ ಲಗ್ನದಲ್ಲಿ ಅನಂತ ಪದ್ಮನಾಭ ವ್ರತದ ಈ ಶುಭ ದಿನ ಇವತ್ತಿನ ದಿವಸ ಅರ್ಥಪೂರ್ಣವಾದಂತಹ ಒಂದು ಗಣಹೋಮವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ನಡೀತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲ ನನ್ನ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ, ಇವತ್ತು ಪ್ರತಿಯೊಬ್ಬರು ಸಹಿತ, ಯಾಕೆಂದರೆ ಬೆಳಗ್ಗೆದ್ರೆ ಹುಣ್ಣಿಮೆಯ ಮುಹೂರ್ತದ ಹಿಂದಿನ ದಿನ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ಅಥವಾ ಸಕಲ ವಿಧವಾದಂಥ ಕಷ್ಟಗಳನ್ನು ದೂರ ಮಾಡುವಂತಹ ಗಣಪತಿ ಅಥವಾ ಅರ್ಕ ಗಣಪತಿ, ವಿಜಯ ಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ, ಶ್ರೇಷ್ಠ ಗಣಪತಿ, ಹೀಗೆ ಗಣಪನ ಆರಾಧನೆ ಇವತ್ತಿನ ಸಂಧ್ಯಾಕಾಲದ ಅನುಷ್ಠಾನಕ್ಕೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಪ್ರಸ್ತುತ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರು. ಜಗತ್ತಿನಲ್ಲಿ ಬಂದೊದಗತಕ್ಕಂಥ ಎಂತಹ ಸಮಸ್ಯೆಗಳಾದರೂ ಅದಕ್ಕೆ ಪರಿಹಾರಕ್ಕಾಗಿ ಭಗವಂತನಲ್ಲೇ ಮೊರೆ ಹೋಗಬೇಕು. ಪ್ರಸ್ತುತ ಕೋವಿಡ್-19 ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಸಹಿತ ಸಾಧ್ಯವಾದಷ್ಟು ನಾವು ಎಚ್ಚರಿಕೆಯಿಂದ ಇದ್ದು ಅಂತರವನ್ನು ಕಾಯ್ದುಕೊಂಡು ಯಾವುದೇ ಒಂದು ದೇವತಾ ಕಾರ್ಯಗಳಾಗಲಿ, ಪೂಜಾ ಅನುಷ್ಠಾನಗಳಾಗಲಿ ಅಥವಾ ಯಾವುದೇ ಶುಭ ಸಮಾರಂಭಗಳಾಗಲಿ ಎಲ್ಲ ಭಾಗಗಳಲ್ಲೂ ಅಂತರವನ್ನು ಕಾಯ್ದುಕೊಳ್ಳಬೇಕು, ಮಾಸ್ಕ್ ಅನ್ನು ಧರಿಸಿಕೊಳ್ಳಬೇಕು. ಉದ್ದೇಶ ಪ್ರತಿಯೊಬ್ಬರು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ. ಹಾಗೆ ಇವತ್ತಿನ ದಿವಸ ಬೆಂಗಳೂರಿನ ಉತ್ತರ ಭಾಗದಲ್ಲಿರತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಗಣಹೋಮ ಜೊತೆಗೆ ಆಗಮಿಸಿರ್ತಕ್ಕಂತಹ ಭಕ್ತರು ಜೊತೆಗೆ ಪ್ರತಿಯೊಬ್ಬರಿಗೂ ಸಹಿತ ಶುಭವನ್ನೇ ತರಲಿ ಅಂತ ಹೇಳಿ ನಾನು ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪನ ಆರಾಧನೆಯನ್ನ ಪ್ರಾರಂಭಿಸೋಣ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ सुमुखाय नमः, ॐ एकदन्ताय नमः, ॐ कपिलाय नमः, ॐ गजकर्णकाय नमः, ॐ लम्बोदराय नमः, ॐ विकटाय नमः, ॐ विघ्नराजाय नमः, ॐ गणाधिपाय नमः, ॐ धूमकेतवे नमः, ॐ गणाध्यक्षाय नमः। ಚಕ್ರರಾಜರಾಜೇಶ್ವರಿ ಶ್ರೀಲಲಿತಾ ಅಂಬಿಕೆ. ಒಳಗಿರ್ತಕ್ಕಂಥದ್ದು ಪದ್ಮ. ಶ್ರೀಚಕ್ರ ಉಪಾಸನೆಯಲ್ಲಿ ಪದ್ಮಾಕಾರದಲ್ಲಿ ನಿಂತಿರ್ತಕ್ಕಂಥ ಲಲಿತಾ ರಾಜರಾಜೇಶ್ವರಿಯ ವಿಶೇಷತೆ ಇದೆ. ಹಾಗಾಗಿ ಈ ಚಕ್ರದ ಮೇಲೂ ಸಹಿತ ದೇವಿಯ ಉಪಾಸನೆ, ನಿತ್ಯ ದೇವಿಯ ಆರಾಧನೆ ಮಾಡತಕ್ಕಂಥದ್ದು. ಚಕ್ರಾರ್ಚನೆಗಾಗಿ ರಮೇಶ್ ಬಾಬುರವರು ಬಹಳ ಆತ್ಮೀಯತೆಯಿಂದ ತಂದಿದ್ದೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವು ಇವತ್ತಿನ ದಿವಸ ನೋಡ್ತಾ ಇರತಕ್ಕಂಥ ಈ ಕಾರ್ಯಕ್ರಮ ಅನಂತ ಪದ್ಮನಾಭ ಹುಟ್ಟುಹಬ್ಬ ಜೊತೆಗೆ ಅನಂತ ಪದ್ಮನಾಭನ ಇವತ್ತಿನ ವಿಶೇಷವಾಗಿರತಕ್ಕಂಥ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ನಮ್ಮ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಹೋಮವನ್ನು ನಡೆಸ್ತಾ ಇದ್ದೀವಿ. ಸ್ವಾಮಿಗೆ ಮೋದಕ ಬಹಳ ಇಷ್ಟ. ಮೋದಕ ಸಹಿತವಾಗಿರ್ತಕ್ಕಂಥ ಈ ಗಣಹೋಮ ದರ್ಶನ ಮಾತ್ರದಿಂದಲೇ ಇರ್ತಕ್ಕಂಥ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಬೇಕು. ಜೊತೆಗೆ ಇವತ್ತಿನ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಇವತ್ತು ತಾವೆಲ್ಲ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಈ ಕಾರ್ಯಕ್ರಮದ ಸಂಪೂರ್ಣ ಫಲ ತಮ್ಮೆಲ್ಲರಿಗೂ ಯಶಸ್ಸನ್ನು ತರಲಿ, ಒಳ್ಳೆಯದಾಗಲಿ. ಗಣಪತಿಯ ಈ ಶುಭ ಸಂಧ್ಯಾಕಾಲದ ಗಣಹೋಮ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಪದ್ಮನಾಭನ ವ್ರತದ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂತಹ ಗಣಹೋಮವನ್ನು ನಡೆಸ್ತಾ ಇದ್ದೀವಿ. ಮೋದಕ ಸಹಿತ ಆಜ್ಯ ಗಣಹೋಮವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಎಲ್ಲರೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂತಹ ಮಂತ್ರವನ್ನ ಶ್ರದ್ಧೆಯಿಂದ ಹೇಳಿ. ಓಂ ಗಣಾನಾಂ ಗಣಪತಿ ಓಂ ಸಿದ್ಧಿಪ್ರದಾಯ ಅಗಜಾಸುರನೇ ಗಣಪಯ್ಯ ಅಭಯ ನೀಡಿ ಸಹಾಯ. ಅಜಹರಿವಂದಿತ ಗಣಪಯ್ಯ ಅವರೋಧಗಳ ಆಡಿಸಯ್ಯ. ಅನಾಥನಾಥ ಗಣಪಯ್ಯ ಅನಾಥನಾಥ ಗಣಪಯ್ಯ ಅಕಾರಾತ್ಮಕ ಶರಣಯ್ಯ ಅಕಾರಾತ್ಮಕ ಶರಣಯ್ಯ. ಓಂ ಗಣಾನಾಂ ಗಣಪತಿ ಹೇ ಓಂ ಗಣಾನಾಂ ಗಣಪತಿ.
ಉಮಾ ಕುಮಾರ ಗಣನಾಥ ಉಪಾಯ ಚಂದ್ರ ಗಣನಾಥ ಉಭಯ ತಾರಕ ಗಣನಾಥ ಉದ್ರಾಮ ವೀರ ಗಣನಾಥ ಉದ್ಧಾರ ಮಾಡು ಗಣನಾಥ ಉದ್ಧಾರ ಮಾಡು ಗಣನಾಥ ಉಕಾರಾತ್ಮಕ ಗಣನಾಥ ಉಕಾರಾತ್ಮಕ ಗಣನಾಥ ಗಣನಾಥ ಗಣಪತಿ ಗಣಪತಿ ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ
ಪೂಜೆಯ ಪ್ರಿಯರಂತೆ ಇವರಂಥ ಗುರು ಅಪರೂಪವಂತೆ ನಡೆದಾಡು ದೇವರು ಇವರಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ ಮನೆ ದೇವರು ಶ್ರೀನಿವಾಸನಂತೆ ಮನೆ ದೇವರು ಶ್ರೀನಿವಾಸನಂತೆ ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ ಭಕ್ತಿಯೇ ಗುರುಗಳ ಉಸಿರಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಸರ್ವಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಸರ್ವಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಅನ್ನದಾಸೋಹ ಪ್ರಿಯರು ಇವರಂತೆ ಇವರನ್ನು ನಂಬಿದರೆ ನಿಶ್ಚಿಂತೆ ಶುಭಾಶಯ 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 ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ನಿಮ್ಮ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಅಭಿಮಾನಿಗಳ ನಿಮ್ಮ ಅನುಯಾಯಿಗಳ ಶುಭಾಶಯ 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 ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ದೈವಿಕ ಶಕ್ತಿಯನ್ನು ಹೊಂದಿಹ ಪುಣ್ಯಾತ್ಮರು ನೀವು ಅರಸಿ ಬರುವ ಜನಗಳಿಗೆ ದೈವಾಂಶ ಸಂಭೂತರೆ ನೀವಾಗಿ ನೊಂದು ಬೆಂದವರ ಮನಕ್ಕೆ ಸ್ಥೈರ್ಯ ತುಂಬುತ್ತಲೀ ಅವರ ಸಮಸ್ಯೆ ಅರಿತು ಅದಕ್ಕೆ ಪರಿಹಾರವನ್ನು ನೀಡುವಿರಿ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಜೀವದಿ ಇಂದು ಹೊಸ ಆಸೆಯನ್ನು ಚಿಮ್ಮಿಸಿದೆ ನಿಮಗಿದು ಶುಭಾಶಯ ಮಹರ್ಷಿ ಆನಂದ ಗುರೂಜಿ ಅವರಿಗೆ ಶುಭಾಶಯ ಶುಭಾಶಯ ಹುಟ್ಟಿದ ದಿನದ ಶುಭಾಶಯ ಧನ್ಯತೆಯ ಆಗರದಿ ಶುಭಾಶಯ ಯಾಗ ಯಜ್ಞಾದಿಗಳ ಮಾರುತ ಲೋಕೋದ್ಧಾರ
ಉದ್ಧಾರಕ್ಕೆ ಶ್ರಮಿಸುವಿರಿ. ವಿಧ ವಿಧ ಪೂಜೆಗಳ ಮಾಡುತ್ತ ನಾಡಿಗಾಗಿ ಪ್ರಾರ್ಥನೆ ಮಾಡುವಿರಿ. ಭಕ್ತ ಕೋಟಿ ಜನ ಮನದಿ ದೈವ ಭಕ್ತಿಯ ಸಾಗರ ಹರಿಸುವಿರಿ. ನಿಮಗಿದು ಶುಭಾಶಯ. ನೂರಾರು ಕಾಲ ಬಾಳಿ ನೀವು ಮಹರ್ಷಿ ಆನಂದ ಗುರೂಜಿಯವರೇ. ಶುಭಾಶಯ, ಹುಟ್ಟಿದ ದಿನದ ಶುಭಾಶಯ. ಧನ್ಯತೆಯ ಆಗರದಿ ಶುಭಾಶಯ. ಇವತ್ತು ಸನ್ಮಾನ್ಯ ಪೂಜ್ಯ ಆನಂದ್ ಗುರೂಜಿಯವರ 48ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಆನಂದ್ ಗುರೂಜಿಯವರು ಅಂತಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಗುರೂಜಿಗಳನ್ನು ಮೀರಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಆಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾವು ಚನ್ನಪಟ್ಟಣ ತಾಲೂಕು ದ್ಯಾವಪಟ್ಟಣ ಗ್ರಾಮದಿಂದ ಬಂದಿದ್ದೀವಿ. ಪ್ರತಿಯೊಂದು ಗ್ರಾಮದಲ್ಲೂ ಆನಂದ್ ಗುರೂಜಿ ಅಂದರೆ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಮಾಡುವಂಥ ದೈವ ಮಾನವರಾಗಿ ಪ್ರಜ್ವಲಿಸ್ತಿದ್ದಾರೆ. ಅವರು ಹುಟ್ಟುಹಬ್ಬದ ಹಬ್ಬಕ್ಕೆ ನಾವು ಬಂದಿರೋದು ತುಂಬ ಸಂತೋಷ ಪಡ್ತೀನಿ. ದೇವರು ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತೆಲ್ಲ ನೀಡಲಿ, ಕುಟುಂಬದವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ಕೊಳ್ತೀನಿ. ಇವತ್ತು ಬೆಂಗಳೂರಿನ ದಕ್ಷಿಣ ಭಾಗ ಆರುಹಳ್ಳಿ ಎಂಬತಕ್ಕಂಥ ತಾಲೂಕಿನಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಆಶ್ರಮದಲ್ಲಿ ಈ ಭಾಗದ ಸುತ್ತಮುತ್ತಿರತಕ್ಕಂಥ ಎಲ್ಲ ಗ್ರಾಮದ ಗ್ರಾಮಸ್ಥರು ಹಾಗೂ ಜನನಾಯಕರು ಸಾಕಷ್ಟು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಧರ್ಮದ ಕಾರ್ಯಗಳಲ್ಲಿ ಇನ್ನೊಂದೆಜ್ಜೆ ಮುಂದೆ ವಿಶ್ವಮಾತೆ ಗೋಮಾತೆ ಗೋ ಸಂರಕ್ಷಣೆಯಲ್ಲೂ ಸಹಿತ ನನ್ನ ಹಿಂದೆ ನಿಂತು ಸಾಕಷ್ಟು ಜನ ಇಲ್ಲಿ ಹೋರಾಟಕ್ಕೆ ನಿಲ್ಲುವಂತಹ ಇಲ್ಲಿನ ಪಡೆ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಡೆಯ ಮಧ್ಯದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥದ್ದು ಒಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರವೇ. ಒಬ್ಬ ಹಿರಿಯರು ಹೇಳ್ತಿದ್ರು, ಹುಟ್ಟುಹಬ್ಬ ಅಂತಕ್ಕಂಥದ್ದನ್ನು ಆಚರಿಸುವಾಗ ಒಂದಿಷ್ಟು ಸಂತೋಷ, ಅದರ ಮರುಕ್ಷಣ ಯೋಚನೆ ಮಾಡಿದಾಗ ವರ್ಷಗಳು ಉರುಳು ಹೋಗ್ತಿದೆಯಲ್ಲ ಅಂತಕ್ಕಂಥ ಒಂದಿಷ್ಟು ಮನಸ್ಸಿನ ನೋವು. ಯಾಕೆಂದರೆ ದಿನ ಕಳಿತ ಕಳಿತ ನಮ್ಮ ಆಯುಷ್ ಪ್ರಮಾಣ ಕಡಿಮೆ ಆಗುತ್ತೆ ವಿನಃ ಜಾಸ್ತಿ ಆಗೋದಿಲ್ಲ. ಆದರೆ ಆ ಆಯುಷ್ ಪ್ರಮಾಣ ಜಾಸ್ತಿ ಕಡಿಮೆ ಅಂದರೆ ಏನೇ ಇರಬಹುದು, ನಮ್ಮ ನಡವಳಿಕೆಗಳಿದೆಯಲ್ಲ, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯ, ಈ ಭರತ ಖಂಡದಲ್ಲಿ, ಭಾರತದ ಭೂಮಿಯಲ್ಲಿ
ನಾವಿರಬೇಕಾಗಿರ್ತಕ್ಕಂತಹ ರೀತಿ ನೀತಿಗಳನ್ನು ಅರ್ಥೈಸಿಕೊಂಡು ನಡೀತಕ್ಕಂತಹ ಜೀವನ ಅತ್ಯಮೂಲ್ಯವಾಗಿರುತ್ತೆ. ಅಂತಹ ಒಂದು ಕಾಯಕವನ್ನು ಈ ನಿಮ್ಮ ಮಹರ್ಷಿಗಳಿಗೆ ಜೀ ಕನ್ನಡದಲ್ಲಿ ಒಂದು ಸುಂದರವಾದಂತಹ ವೇದಿಕೆಯನ್ನು ಕಲ್ಪಿಸಿ ಮಹರ್ಷಿವಾಣಿ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಿಮ್ಮೆಲ್ಲರ ಮನೆಗಳಿಗೂ ಬರುವಂತಹ ಒಂದು ವಿಶೇಷವಾದಂತಹ ಕಾಯಕವನ್ನು ಮಾಡಲಿಕ್ಕೆ ನನಗೆ ಜೀ ಕನ್ನಡ ಒಂದು ಸುಂದರವಾದಂಥ ವೇದಿಕೆಯನ್ನು ಕೊಟ್ಟಿದೆ. ಇವತ್ತು ಜೀ ಕನ್ನಡ ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಬೆಳಿಗ್ಗೆ ಪ್ರಾರಂಭವಾದರೆ ರಾತ್ರಿ ಮಲಗುವ ತನಕ ಸುಖ ಅದಕ್ಕ ಜೊತೆಗೆ ಲಾಭ ನಷ್ಟ ಮನರಂಜನೆ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರು ಸಹಿತ 100ಕ್ಕೆ 99 ಭಾಗ ಮಹಿಳೆಯರು, ತಾಯಂದಿರು. ನೀವೆಲ್ಲ ನೋಡಿ ನೀವೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿಂದಲೇ ಈ ಕಾರ್ಯಕ್ರಮ ನಿರ್ಘಳವಾಗಿ ನಿರಂತರವಾಗಿ ಆನಂದದಾಯಕವಾಗಿ ನಡೀತಾ ಇದೆ. ಇದರ ರೂವಾರಿಗಳು, ಒಂದು ಪ್ರೋಗ್ರಾಮಿಂಗ್ ಹೆಡ್ ಅಂತಕ್ಕಂತಹದ್ದು, ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಅಂತ ಹೇಳ್ಬೋದು. ನಮ್ಮ ಆಂಟೋನಿ ದಾಸ್ ಅವರು ಹಾಗೂ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಇವತ್ತು ಜೀ ಕನ್ನಡ ತನ್ನ ಈ ಧರ್ಮ ಪತಾಕೆಯನ್ನು ಅಥವಾ ಈ ಒಂದು ವಿಶೇಷವಾಗಿ ರಾರಾಜಿಸ್ತಿರ್ತಕ್ಕಂತಹ ಪತಾಕೆಯನ್ನು ಹಾರಿಸಲಿಕ್ಕೆ ಮೂಲ ರೂವಾರಿ ನಮ್ಮ ರಾಘವೇಂದ್ರ ಹುಣಸೂರು ಹಾಗೆ ನಮ್ಮ ಆಂಟೋನಿ ದಾಸ್ ಕಾರ್ಯಕ್ರಮಗಳ ಮುಖ್ಯಸ್ಥರಾಗಿ ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕ್ರಮ ಹೀಗೇ ಬರಬೇಕು, ಇಷ್ಟೇ ಅಚ್ಚುಕಟ್ಟಾಗಿರಬೇಕು, ಯಾವುದೇ ಒಂದು ಕಲೆಗೂ ಲೋಪ ಬಾರದಂತೆ, ಯಾವುದೇ ಧರ್ಮಕ್ಕೂ ಲೋಪ ಬಾರದಂತೆ, ಯಾವುದೇ ವರ್ಗಕ್ಕೂ ಲೋಪ ಬಾರದಂತೆ, ಯಾರೊಬ್ಬರ ಮನಸ್ಸಿಗೂ ಸಹಿತ ನೋವುಂಟಾಗದಿರ ವಸುದೈವ ಕುಟುಂಬಕಂ ಎಂಬತಕ್ಕಂತಹ ಪದಕ್ಕೆ ಸಂಪೂರ್ಣ ಅರ್ಥವನ್ನು, ನ್ಯಾಯಬದ್ಧವಾದಂತಹ ತೀರ್ಮಾನವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಜೀ ಕನ್ನಡ ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರವಾಗಿ ಅವಿರತವಾಗಿ ಸಾಗ್ತಾ ಇದೆ. ಈ ಕಾರ್ಯಕ್ರಮ ನಿಮಗೋಸ್ಕರ, ನಿಮಗಾಗಿ, ನಿಮ್ಮ ಮೆಚ್ಚುಗೆಗಾಗಿ, ನೊಂದ ಮನಸ್ಸಿಗೆ ಸೂಕ್ತ ಪರಿಹಾರವನ್ನು ಕೊಡುವಂತಹ ಕಾಯಕಕ್ಕಾಗಿ ಎಲ್ಲ ವರ್ಗದ ಎಲ್ಲ ನನ್ನ ಆತ್ಮೀಯರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿರ್ತಕ್ಕಂತಹದ್ದೇ ಅದರಲ್ಲೂ ಈ ಕಾರ್ಯಕ್ರಮ ಮಹರ್ಷಿವಾಣಿಯ ವಿಶೇಷತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷ್ಣ ಪಕ್ಷ ಬಂತು. ಕೃಷ್ಣ ಪಕ್ಷ ತುಂಬ ಸಮೀಪದಲ್ಲೂ ಇದೆ, ಅಂದರೆ ಅಮಾವಾಸ್ಯೆ ಇನ್ನು ಸಮೀಪದಲ್ಲಿದೆ. ಅನಂತ ಪದ್ಮನಾಭ ವ್ರತ ಆದ ನಂತರ ಬರ್ತಕ್ಕಂತಹದ್ದು ಅಮಾವಾಸ್ಯೆ. ಅಮಾವಾಸ್ಯೆ ಅಂದರೆ ಪಕ್ಷ ಮಾಸ. ನೋಡಿ, ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಾವು ತಿಳಿಸ್ತಾ ಇದ್ದೀವಿ, ನಿಮಗೆ ಸಂಬಂಧಪಟ್ಟಂತ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ, ನಿಮ್ಮ ಕುಟುಂಬದ ಹಿರಿಯರು ಗತಿಸಿದ ನಂತರ, ಅಂದರೆ ಹಿರಿಯರು ಸತ್ತ ನಂತರ ಅವರಿಗೆ ನೀವು ಶ್ರಾದ್ದ ಕರ್ಮಾದಿಗಳನ್ನು, ಯಾವ ಕುಟುಂಬದಲ್ಲಿ ಶ್ರಾದ್ದ ಕರ್ಮಾದಿಗಳು ಕರೆಕ್ಟಾಗಿ ಕ್ರಮಗಳನ್ನು, ಅಂದರೆ ತಿಥಿ ಆಗಲಿ ಅಥವಾ ತಿಲತರ್ಪಣ ಆಗಲಿ, ಅವರಿಗೆ ನೀವು ಸಲ್ಲಿಸಬೇಕಾಗಿರ್ತಕ್ಕಂತಹ ಗೌರವಗಳನ್ನು, ಆ ಗೌರವಗಳಲ್ಲಿ ಸ್ವಲ್ಪ ಧಕ್ಕೆ ಉಂಟಾದರೂ ಕುಟುಂಬ ಎಂಬತಕ್ಕಂತಹದ್ದು ಅಭಿವೃದ್ಧಿ ಆಗುವುದಿಲ್ಲ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಅಕಾಲ ಮೃತ್ಯುವಿಗೆ ಈಡಾಗಿದ್ರು, ವಯಸ್ಸಿನ ತಾರತಮ್ಯವಿಲ್ದಿರ ಹೋಗಿದ್ರು, ಅಥವಾ ಏನೋ ಒಂದು ಅಚಾತುರ್ಯಗಳಾಗಿ ಪ್ರಾಣ ಕಳ್ಕೊಂಡಿದ್ರು, ಅದರಲ್ಲೂ ಇತ್ತೀಚಿನ ಮಧ್ಯದಲ್ಲಿ, ಅಂದರೆ ಈ ಹಳದ ಕೋವಿಡ್ ಎಂಬತಕ್ಕಂಥದ್ದು ಯಾವಾಗ ಬಂತೋ ಸಾಕಷ್ಟು ಕುಟುಂಬಗಳಲ್ಲಿ ಕಷ್ಟಪಟ್ಟು ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಆಗಿದ್ರು, ಅಂತ ಹಿರಿಯರು ಗತಿಸಿದ ನಂತರ ಕನಿಷ್ಠ ಪಕ್ಷ ಅವರಿಗೆ ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಅಂತ್ಯಕಾಲದ ಅಂತ್ಯ ಸಂಸ್ಕಾರಗಳಲ್ಲಿ ಮಾಡುವಂತಹ ಒಂದು ಕ್ರಮಗಳನ್ನು ಆಚರಣೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದು ಅವ್ರನ್ನ ಕಳಿಸ್ಬಿಟ್ಟಿರ್ತೀವಿ. ಆದರೆ ಅದೆಲ್ಲವೂ ಸಹಿತ ಅವರ ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಅದರ ನೋವು ತುಂಬ ಇರುತ್ತೆ. ನೋಡಿ, ಆತ್ಮಕ್ಕೆ ಸಾವಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ದೇಹ ನಶ್ವರ, ಆತ್ಮಕ್ಕೆ ಸಾವಿಲ್ಲ. ಈ ದೇಹ ನಾವು ಬದುಕಿರುವಾಗಲೇ ಸಾಕಷ್ಟು ನೋವು ಕೊಡುತ್ತೆ, ನೋವು ಅನುಭವಿಸಿರುತ್ತೆ. ಆದರೆ ಒಳಗಿರ್ತಕ್ಕಂಥ ಆತ್ಮ ಸರಿ ತಪ್ಪುಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಆತ್ಮ ಯಾವತ್ತೂ ಸಾವಿಲ್ಲದ್ರಿಂದ ಆತ್ಮ ಎಲ್ಲವನ್ನೂ ನೋಡ್ತಾ ಇರುತ್ತೆ. ಅದಕ್ಕಾಗಿ ನಮ್ಮ ಕುಟುಂಬಗಳಲ್ಲಿ ಗತಿಸಿದ ನಂತರ ಹಿರಿಯರನ್ನ ನಾವು ಗೌರವಿಸೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ದಿನಗಳು ಅಂದರೆ ಇದು ಪಕ್ಷಮಾಸ, ಪಿತೃಪಕ್ಷ ಅಂತ ಹೇಳ್ತಾರೆ. ಅಂತಹ ಪಿತೃಪಕ್ಷಗಳು ಆಗಮನ ಇನ್ನೇನು ಸಮೀಪದಲ್ಲಿದೆ. ಅಂತಹ ಪಿತೃಪಕ್ಷಗಳಲ್ಲಿ ಆಯಾ ಯಾವ್ಯಾವ ಮುಹೂರ್ತಗಳಲ್ಲಿ ಯಾವ ಡೇಟಲ್ಲಿ ಗತಿಸಿರ್ತಾರೋ ಅಂತಹ ದಿನಗಳಲ್ಲೇ ಪಕ್ಷವನ್ನು ಮಾಡತಕ್ಕಂತಹದ್ದು ಒಂದು ಕ್ರಮ.
ಅಕಸ್ಮಾತ್ ನಾವು ಆ ಡೇಟಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ, ಅಂದ್ರೆ ಆ ತಿಥಿಗಳಿಗೆ ಸಂಬಂಧಪಟ್ಟಂಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮಹಾಲಯ ಅಂದ್ರೆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಅಂತ ಏನು ಬರುತ್ತೋ ಅವತ್ತಿನ ದಿವಸನೇ ಮಾಡುವಂಥದ್ದಿರುತ್ತೆ. ಮಹಾಲಯ ಅಮಾವಾಸ್ಯೆ ಮಾಡತಕ್ಕಂಥದ್ದು ಒಂದು ಕ್ರಮ. ಹಾಗಾಗಿ ಹುಣ್ಣಿಮೆ ಬರ್ತಕ್ಕಂಥ ಹುಣ್ಣಿಮೆ ಏನಿದೆ, ಅನಂತ ಪದ್ಮನಾಭ ವ್ರತ ಆದ ನಂತರ ಹುಣ್ಣಿಮೆ ಆಯ್ತಂದ್ರೆ ಹುಣ್ಣಿಮೆ ಆದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷ ಪಕ್ಷಗಳು ಪ್ರಾರಂಭ ಆಗ್ಬಿಡುತ್ತೆ. ಪಕ್ಷಗಳು ಪ್ರಾರಂಭ ಆಗೋದ್ರಿಂದ ಹುಣ್ಣಿಮೆಗೂ ಮುನ್ನ ನಿಮ್ಮೊಳಗಿರ್ತಕ್ಕಂಥ ನಿಮ್ಮ ಆಲೋಚನೆಗಳಲ್ಲಿ ಏನಾದರೂ ನಿಮಗೆ ಇದರ ಬಗ್ಗೆ ಪಕ್ಷಮಾಸದ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂತ ಅನ್ಸಿದ್ರೆ ತಾವು ತಪ್ಪದಿರ ಒಂದು ಕಾಗದದಲ್ಲಿ ನಿಮ್ಮ ವಿಚಾರ ಏನಿದೆ, ಏನು ವಿಚಾರ ತಿಳ್ಕೊಳ್ಬೇಕಾಗಿದೆ, ಹಿರಿಯರ ಬಗ್ಗೆ ಅಥವಾ ಕರ್ಮಗಳ ಬಗ್ಗೆ ಅಥವಾ ಶ್ರಾದ್ದ ಕರ್ಮಾದಿಗಳ ಬಗ್ಗೆ ನಿಮ್ಮ ಡೌಟ್ಸ್ ಏನಿದೆ ಅದಕ್ಕೆ ತಾವು ಬರೆದು ಕಳಿಸಿ. ನೀವು ಬರೆದು ಕಳಿಸಿದ್ರೆ ನಿಮ್ಮ ಪ್ರಶ್ನೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದಿರುತ್ತೆ. ಯಾಕೆಂದ್ರೆ ಒಬ್ಬರ ಸಂದೇಹ ಲಕ್ಷಾಂತರ ಜನ ಸಂದೇಹವಾಗಿರುತ್ತೆ. ಆ ಸಂದೇಹಕ್ಕೆ ನಿಮ್ಮ ಕಡೆಯಿಂದ ಪ್ರಶ್ನೆ ಬಂದ್ರೆ ನನ್ನ ಕಡೆಯಿಂದ ಉತ್ತರನೂ ಇರುತ್ತೆ. ಪಿತೃದೋಷ ಸಾಮಾನ್ಯವಾದ್ದಲ್ಲ. ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ದಿರತಕ್ಕಂಥದ್ದು, ಸಂತಾನ ಆಗದಿರತಕ್ಕಂಥದ್ದು, ಚರ್ಮ ಬಾಧೆಗಳಿಂದ ನರಳತಕ್ಕಂಥದ್ದು, ಋಣ ಬಾಧೆ ಹರಿಸ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಕುಟುಂಬದಲ್ಲಿ ಐಕ್ಯತೆ ಇಲ್ದಿರತಕ್ಕಂಥದ್ದು, ಅನ್ಯೋನ್ಯತೆ ಬರೆದಿರತಕ್ಕಂಥದ್ದು. ಆದರೆ ಹಿರಿಯರಿಂದ ಆಗುವಂತಹ ದೋಷಗಳಾಯಿತು ಅಥವಾ ಹಿರಿಯರೇ ನಮಗೆ ಕೊಡುವಂತಹ ಶಾಪವ? ಯಾವ ಕುಟುಂಬದ ಹಿರಿಯರು ಗತಿಸಿದ ನಂತರ ಆ ಕುಟುಂಬ ಹೀಗಾಗ್ಲಿ ಅಂತ ಯಾರೂ ಸಹಿತ ಚಿಂತನೆ ಮಾಡೋದಿಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆದರೆ ಅವರ ಮೇಲೆ ಭಗವಂತನಿದ್ದಾನೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ನೀವೆಂತಹದ್ದೇ ದೇವತಾರ್ಚನೆ ಮಾಡಿ, ಎಂಥದ್ದೇ ಜಪತಪಗಳನ್ನು ಮಾಡಿ, ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿ, ಆದರೆ ಅದೆಲ್ಲದರ ಫಲ ಸಿಗಬೇಕಾದ್ರೆ ನಿಮ್ಮಲ್ಲಿ ಗತಿಸಿರ್ತಕ್ಕಂಥ ಹಿರಿಯರ ಮುಖಾಂತರನೇ ಸಿಗೋದು. ಇದು ಭಗವಂತ ಮಾಡಿರುವಂಥದ್ದು. ಯಾಕೆಂದ್ರೆ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೋಬೇಕಾದ್ರೆ ಆರ್ಡರ್ನ ಇಶ್ಯೂ ಮಾಡ್ತಕ್ಕಂಥದ್ದು ಯಾರು? ರೆಕಮೆಂಡ್ ಮಾಡೋದು ಯಾರೇ ಮಾಡಿರಬಹುದು, ಆದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತಕ್ಕಂಥದ್ದು ಯಾರು? ಯಾರ ಕೈಯಿಂದ ಬರುತ್ತೆ ನಿಮಗೆ? ಅದು ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಈ ವಿಚಾರದಲ್ಲಿ ಯಾರೂ ಸಹಿತ ನೀವು ಅಲ್ಲಿಗಿಳಿಯೋಂಗಿಲ್ಲ. ಈ ಒಂದು ಪಕ್ಷ ಮಾಸದಲ್ಲಿ ಯಾರೂ ಸಹಿತ ನೀವು ನಿರ್ಲಕ್ಷ್ಯತನ ಮಾಡೋಂಗಿಲ್ಲ. ಪಕ್ಷ ಮಾಸದ 15 ದಿನಗಳು ಎಲ್ಲ ಪಿತೃದೇವತೆಗಳು ಕಾತುರದಿಂದ ಕಾಯ್ತಾರೆ. ಅಯ್ಯೋ, ನನ್ನ ಕುಟುಂಬದಿಂದ ನನಗೆ ಒಂದಿಷ್ಟು ಆಹಾರ ಸಿಗುತ್ತೆ, ನನ್ನ ಕುಟುಂಬದವರು ನನ್ನ ಜ್ಞಾಪಿಸ್ಕೊಳ್ತಾರೆ, ನನ್ನ ಕುಟುಂಬದವರು ನನಗೊಂದಿಷ್ಟು ನೀರು ಕೊಡ್ತಾರೆ, ನನ್ನ ಕುಟುಂಬದವರು ನನಗೊಂದಿಷ್ಟು ತಿಲತೈಲವನ್ನು ಕೊಡ್ತಾರೆ. ಆ ತಿಲತೈಲ ಕಟ್ಟತಕ್ಕಂಥ ತಿಲ ಅಂದರೆ ವಿಶೇಷವಾಗಿರ್ತಕ್ಕಂತಹ ಎಳ್ಳೆಣ್ಣೆನ ಆ ಸಮಯದಲ್ಲಿ ದಾನ ಮಾಡ್ತಕ್ಕಂಥದ್ದು, ಅಥವಾ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ಎಳ್ಳು ನೀರು ಬಿಡ್ತಕ್ಕಂಥದ್ದು, ಎಳ್ಳು ನೀರು ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ. ಅದಕ್ಕೋಸ್ಕರನೇ ಸಾಮಾನ್ಯಕ್ಕೆ ತಿಲತರ್ಪಣ ಎಂಬತಕ್ಕಂಥದ್ದಿದೆ. ಆ ತಿಲತರ್ಪಣ ಹೇಗೆ? ಎಳ್ಳು ಮತ್ತು ನೀರನ್ನ ಅವರಿಗೆ ಹಿರಿಯರ ಹೆಸರಲ್ಲಿ ಬಿಡೋದ್ರಿಂದ ಅದು ಆಗ ಅವರು ತೃಪ್ತರಾಗ್ತಾರಂತೆ. ಎಳ್ಳು ಇನ್ನೆಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು, ಎಂತಹ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪವಿತ್ರತೆ ಪಡೆದಿರತಕ್ಕಂತಹ ಎಳ್ಳಿನಿಂದ, ಅದು ಕಪ್ಪು ಬಣ್ಣದ ಎಳ್ಳಿನಿಂದ ಯಾರು ತಿಲತರ್ಪಣವನ್ನು ಸಮಂಜಸವಾಗಿ ಕ್ರಮಬದ್ಧವಾಗಿ ನಡೆಸ್ತಾರೋ ಅವರ ಕುಟುಂಬದಲ್ಲಿ ಯಶಸ್ಸೆಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಬುದ್ಧಿ. ಆದರೆ ಇಲ್ಲಿ ಮತ್ತೊಂದು ವಿಚಾರ, ಆನಂದ್ ಗುರೂಜಿಯವರು ಬೆಳಗ್ಗೆನೇ ಈ ವಿಚಾರ ಹೇಳ್ತಿದ್ದಾರೆ ಅಂದಾಗ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲರ ಕಿವಿಯೂ ಈ ಕಡೆ ಇರುತ್ತೆ, ಒಪ್ಕೊಳ್ಳೋ ಮಾತೆ. ಆದರೆ ತಂದೆ ತಾಯಿ ಇರ್ತಕ್ಕಂಥವ್ರಿಗೆ ಅರ್ಹತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿ ಇರ್ತಕ್ಕಂಥವ್ರು ಈ ಕಾಯಕವನ್ನು ಮಾಡಬಾರ್ದು. ಹಾಗಂತ ಅಜ್ಜಿ ತಾತ ಬಹಳ ಬೇಕಾಗಿರ್ತಕ್ಕಂಥವ್ರು, ತುಂಬಾ ಹತ್ತಿರದಲ್ಲಿರ್ತಕ್ಕಂಥವ್ರು, ಯಾರೋ ನಿಮ್ಮ ಬಹಳಷ್ಟು ಆತ್ಮೀಯ ಸ್ನೇಹಿತರು, ಇಂತಹವ್ರನ್ನ ಕಳ್ಕೊಂಡ್ಬಿಟ್ಟಿರ್ತೀರಿ. ಅವರ ಆತ್ಮಕ್ಕೆ ತೃಪ್ತಿ ಸಿಗಬೇಕು. ನೀವು ಕೊಡುವಂತಹ ಈ ಪಿಂಡ ಪ್ರಧಾನ ಅಥವಾ ಈ ವಿಶೇಷವಾಗಿರ್ತಕ್ಕಂತಹ ತಿಲತರ್ಪಣ, ಈ ತಿಲತರ್ಪಣ ಅವರಿಗೆ ಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ ಅಂತ ಹೇಳಿ ತಂದೆ ತಾಯಿ ಇರ್ತಕ್ಕಂಥವ್ರು ಎಳ್ಳು ನೀರನ್ನ ಬಿಡೋಂಗೇ ಇಲ್ಲ. ಪೂಜೆ ಮಾಡಬೇಕಾದ್ರೆ ಮಾಡುವ ಕ್ರಮ ಇದು. ದೇವತಾರ್ಚನೆಗೆ ಕೊಡುವಂತಹ ಅರ್ಘ್ಯಗಳು ಈ ಪ್ರಕಾರ ಕೊಡಬೇಕು. ಅದೇ ಹಿರಿಯರಿಗೆ ತಿಲತರ್ಪಣ ಕೊಡುವಂತಹದ್ದು ಈ ಒಂದು ಹೆಬ್ಬೆರಳು ತಳಭಾಗದಲ್ಲಿರಬೇಕು. ನೋಡಿ ಹೇಗೆಲ್ಲ ಇರುತ್ತೆ. ಪೂಜೆ ಕೊಡಬೇಕಾದ್ರೆ, ದೇವತಾರ್ಚನೆಗಳು ಕೊಡಬೇಕಾದ್ರೆ, ದೇವರಿಗೆ ತರ್ಪಣಗಳನ್ನು ಕೊಡಬೇಕಾದ್ರೆ ಅಥವಾ ದೇವರಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ದೇವತಾರ್ಘ್ಯ ಕೊಡತಕ್ಕಂತಹದ್ದು ಹೀಗೆ ಹೋಗ್ಬೇಕು. ಇಲ್ಲಿ ನೀರು ಹಾಕಿದ್ರೆ ಇದು ಈ ಪ್ರಕಾರ ತಲೆ ಇಳಿಬೇಕು. ಅದೇ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡಬೇಕಾದ್ರೆ ಪಿತೃದೇವತೆಗಳ ಅರ್ಘ್ಯ ಅಂತ ಹೇಳ್ತಾರಲ್ಲ, ಅದು ಈ ಪ್ರಕಾರ ಕೊಡಬೇಕು. ಇಲ್ಲಿ ಹೆಬ್ಬೆರಳು ತಲೆಗಿರಬೇಕು. ಈ ಹೆಬ್ಬೆರಳು ಮಧ್ಯದಲ್ಲಿ ಹಾಕುವಂತ ಜಲ, ತೈಲ ಅಂದ್ರೆ ಈ ವಿಶೇಷವಾಗಿರ್ತಕ್ಕಂಥ ತಿಲ ಅಂತ ಏನು ಹೇಳಿದೆ ಎಳ್ಳು, ಆ ಎಳ್ಳು ಇಲ್ಲ ಹಾಕೊಂಡು ಒಂದನಿ ನೀರು ಹಾಕಿದ್ರೆ ಆ ಎಳ್ಳು ಜೊತೆಗೆ ನೀರು ಹೆಬ್ಬೆಟ್ಟು ದಾಟಿ ಆಚೆ ಹೋಗ್ಬೇಕಂತೆ. ಈ ಹೆಬ್ಬೆಟ್ಟಿನ ಪವಾಡ ಇನ್ನೆಂಥದ್ದು ಯೋಚನೆ ಮಾಡಿ. ಹೆಬ್ಬೆಟ್ಟಿದ್ರೆ ಎಲ್ಲವೂ ಸಹಿತ ಸಮಂಜಸವಾಗಿರುತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಗತಿಸಿದ್ರೆ ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನ ಕ್ರಮಬದ್ಧವಾಗಿ, ಅದರಲ್ಲೂ ಈಗ ಪಕ್ಷ ಮಾಸದಲ್ಲಂತೂ ಯಾರೂ ಸರಿಯಾಗಿ ಮಾಡಿಲ್ಲ. ಕನಿಷ್ಠ ಪಕ್ಷ ಅವರ ಅಂತ್ಯ ಸಂಸ್ಕಾರ ಮಾಡುವಂತ ಕಾಲದಲ್ಲೂ ನೀವು ಅದನ್ನು ನೋಡಿಲ್ಲ.
ಆ ಬಂಧು ಬಾಂಧವ್ಯಕ್ಕೆ ಬೆಲೆನೇ ಇಲ್ಲ. ಆದರೆ ಅವರುಗಳ ಮನಸ್ಸು ಎಷ್ಟು ನೊಂದಿರುತ್ತೆ ಯೋಚನೆ ಮಾಡಿ. ಮನಸ್ಸು, ನೀವು ನಂಬ್ತಿರೋ ಬಿಡ್ತಿರೋ, ವ್ಯಕ್ತಿ ಸತ್ತಾದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸತ್ತರೆ 13 ದಿನಗಳ ಕಾಲ ಅವರ ಆತ್ಮ ಆ ಕುಟುಂಬದ ಪರಿವಾರ ಸುತ್ತ ಇರುತ್ತಂತೆ, ಅಲ್ಲಲ್ಲೇ ಓಡಾಡ್ತಾ ಇರುತ್ತಂತೆ. ಓಡಾಡ್ತಾ ಪ್ರತಿ ದಿವಸ ರೋದನೆ ಮಾಡುತ್ತೆ, ಅಳುತ್ತೆ. ಯಾಕೆಂದ್ರೆ ನಾವು ಸತ್ತ ಮಾರನೇ ದಿವಸ ಸತ್ತು ತಗೊಂಡೋಗಿ ಅದನ್ನು ಸುಡುಗಾಡಿಗೆ ಇಡ್ತೀವಲ್ವ, ಕನಿಷ್ಠ ಪಕ್ಷ ಅದನ್ನು ಅಗ್ನಿ ಚಿತೆಗಿಡುವಂಥದ್ದು ಅಥವಾ ಭೂಮಿಗಿಡುವಂಥದ್ದು ಅಥವಾ ಯಾವುದೋ ಒಂದು ಪಂಚಭೂತಗಳನ್ನು ಲೀನ ಮಾಡ್ತೀವಿ. ಆ ಮಾಡುವ ಕ್ಷಣ ಸಹಿತ ಆಲೋಚನೆ ಮಾಡುತ್ತೆ, ಯಾರ್ಯಾರು ಬಂದಿದ್ರು ನನ್ನ ಸಂಬಂಧಿಕರನ್ನ ನೋಡ್ಲಿಕ್ಕೆ, ಯಾರ್ಯಾರು ನನ್ನ ಪ್ರೀತಿ ವಿಶ್ವಾಸದಲ್ಲಿದ್ರು, ನಾನು ಇಷ್ಟು ಜನನ ಪ್ರೀತಿಸ್ತಾ ಇದ್ನಲ್ಲ, ಇಷ್ಟು ಜನ ಮಾತಾಡ್ತಿದ್ನಲ್ಲ, ಇಷ್ಟು ಜನದ ಬಗ್ಗೆ ನಾನು ಒಳ್ಳೇದರಾಗಿದ್ನಲ್ಲ, ಆದರೆ ನನ್ನ ನೋಡ್ಲಿಕ್ಕೆ ಎಷ್ಟು ಜನ ಬಂದ್ರು, ಅದು ರೋದನೆ ಮಾಡುತ್ತೆ. ಅದಾದ ನಂತರ ಅದರ ಮಾರನೇ ದಿವಸ ನೋಡಿ, ಸತ್ತೋರ್ ಮನೆ ಹಸಿವು ಜಾಸ್ತಿ, ಹೆಣ ಮನೆ ಮುಂದೆ ಇಟ್ಕೊಂಡು ಆಹಾರಕ್ಕಾಗಿ ಭಕ್ಪಕ್ಷಿಗಳ ತರ ಕಾಯ್ತಿರ್ತಾರೆ. ನೋಡಿದ್ದೀರಾ ನೀವು? ಬೇರೆ ಸಮಯದಲ್ಲಿ ಊಟ ಮಾಡತಕ್ಕಂಥದ್ದಕ್ಕೂ ಈ ಸಮಯದ ಊಟಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಇದೆಲ್ಲವೂ ಸಹಿತ ಅಷ್ಟು ಸಾಮಾನ್ಯ ಅಲ್ಲ. ಹಾಗೆ ಈ ಶ್ರಾದ್ದ ಕರ್ಮಗಳನ್ನು ಮಾಡುವವರು ಸಹಿತ ಕ್ರಮಬದ್ಧವಾಗಿರಬೇಕು. ಸಾಧ್ಯವಾದಷ್ಟು ಅವರು ಆ ಶಾಸ್ತ್ರ ಏನು ಹೇಳುತ್ತೋ, ಧರ್ಮಶಾಸ್ತ್ರ ಏನು ಹೇಳಿದ್ಯೋ, ಗರುಡ ಪುರಾಣ ಏನು ಹೇಳಿದ್ಯೋ ಅದನ್ನೇ ಫಾಲೋ ಅಪ್ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಅದರ ಕರ್ಮಫಲ ಯಾರಿಗೆ? ಯೋಚನೆ ಮಾಡಿ. ನೀವೊಂದು ದೇವತಾರ್ಚನೆ ಮಾಡಬೇಡಿ, ತಪ್ಪಿಲ್ಲ, ನನ್ನ ಕೈಲಿ ಇವತ್ತು ಆಗಲ್ಲ, ಮುಂದಿನ ವರ್ಷ ಮಾಡೋಣ. ಅಥವಾ ಹಬ್ಬ, ಇವತ್ತು ಹಬ್ಬ ಆಚರಣೆ ಇಲ್ಲ, ಈ ತಿಂಗಳಲ್ಲಿ ಯಾವಾಗೋ ಒಂದು ಟೈಮ್ ಮಾಡೋಣ. ಅಥವಾ ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರ ಅವತ್ತು ಮಾಡೋಣ. ಯಾವ ದೇವರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಆದರೆ ಪಿತೃಗಳಿಗೆ ನೀವು ಸೇರಿಸಬೇಕಾದಂತಹ ಅವರಿಗೆ ತರ್ಪಣ ವಿಧಿ ಆಗಲಿ, ಪಿಂಡ ಪ್ರದಾನ ಆಗಲಿ, ಅಥವಾ ಅವ್ರ ಹೆಸರು ಹೇಳಿ 4 ಜನಕ್ಕೆ ಊಟ ಹಾಕೋದಾಗ್ಲಿ, ಅಥವಾ ಅವ್ರ ಹೆಸರಲ್ಲಿ ಒಂದು ವಸ್ತ್ರದಾನ ಮಾಡ್ತಕ್ಕಂಥದ್ದಾಗ್ಲಿ, ಇಷ್ಟನ್ನೇ ಅಪೇಕ್ಷೆ ಪಡ್ತಕ್ಕಂಥದ್ದವರು. ನಾನು ಬದುಕಿರುವಾಗೆ ಒಂದು ಸೀರೆ ಕೊಡಿಸ್ತಿಲ್ಲ, ಬದುಕಿರುವಾಗೆ ಒಂದು ಪಂಚೆ ಕೊಡಿಸ್ತಿಲ್ಲ, ಇನ್ನು ಅವ್ರು ಸತ್ತ ಮೇಲೆ ಅವ್ರಿಗೆ ಯಾತಕ್ಕೆ ನಾನು ಅವ್ರ ಹೆಸರಲ್ಲಿ ಇನ್ನೊಬ್ರು ಕೊಡಬೇಕು ಅಂದರೆ ನಿಜಕ್ಕೂ ಮೂರ್ಖತನ ಅದು. ಇವತ್ತು ನೀವು ಈ ಮಾತಾಡಿದ್ರು ನಾಳೆ ದಿವಸ ನಿಮಗದರ ಪನಿಷ್ಮೆಂಟೇ ಬೇರೆ ಆಗುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಋಣಬಾಧೆ ಹರಿತಾ ಇದೆ. ಋಣಬಾಧೆ ಹರ್ಕೊಳ್ಳೋಕ್ಕಾಗದಂತ ಒದ್ದಾಡ್ತಾ ಇದ್ದೀರಿ. ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದಂತ ಒದ್ದಾಡ್ತಾ ಇದ್ದೀರಿ. ಇದೆಲ್ಲ ಯಾತಕ್ಕಾಗಿ ಬರುತ್ತೆ? ನಿಮಗೆ ಸಮಸ್ಯೆ ಇರೋದಿಲ್ಲ, ಅದು ನಿಮ್ಮ ಕಣ್ಣೆದುರುಗ ನಿಮ್ಮ ಮಕ್ಕಳಿಗೆ ಮದುವೆ ಮಂಟಪಗಳಿಲ್ದಿರ, ಸರಿಯಾದ ವಿದ್ಯಾಭ್ಯಾಸ ಇಲ್ದಿರ, ಸರಿಯಾದ ಸಂಸ್ಕಾರ ಇಲ್ದಿರ, 4-6 ಜನ ಚೀತು ಅಂತ ಉಗಿತಾ ಇರ್ತಾರಲ್ಲ, ಇದೆಲ್ಲ ಹೇಗೆ ಬರುತ್ತೆ? ಇದು ನಿಮ್ಮ ತಪ್ಪಲ್ಲ ಅಥವಾ ಮಕ್ಕಳ ತಪ್ಪಲ್ಲ, ಆದರೆ ಇದು ಹೇಗೆ ಬರುತ್ತೆ? ಕಣ್ಮಫಲ ಭಗವಂತ ವಿಧಿಸ್ತಾ ಇರ್ತಾರೆ. ಯಾವತ್ತು ನಮ್ಮನ್ನ ಹಿರಿಯರನ್ನ ನಾವು ಗದಸಿದಂತ ಹಿರಿಯರನ್ನ ಮರೆತು ಕೂತ್ಕೊಳ್ತೀವೋ, ಅವ್ರ ಬಗ್ಗೆ ನಾವು ಚಿಂತನೆ ಮಾಡದಿರೇ ಇರ್ತೀವೋ, ಅವರ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ದಿರೇ ಇರ್ತೀವೋ, ಅಥವಾ ಕನಿಷ್ಠ ಪಕ್ಷ ಆ ಸ್ಥಿತಿ ಶ್ರಾದ್ದ ದಿನನಾದರೂ ಅವ್ರಿಗೊಂದು ಸಲ್ಲಿಸಬೇಕಾದಂಥ ಗೌರವವನ್ನು ಸಲ್ಲಿಸದಿರ ಕೂತ್ಕೊಳ್ತೀವೋ, ಅವತ್ತು ಎದುರಾಗುವ ಸಮಸ್ಯೆಗಳಿವೆ. ಆದರೆ ನಮ್ಮ ಪಿತೃದೇವತೆಗಳು ಯಾವತ್ತಿಗೂ ಸಹಿತ ನನ್ನ ಕುಟುಂಬ ಹೀಗಿರಲಿ, ನನಗವ್ರು ಏನು ಶ್ರಾದ್ದ ಕರ್ಮ ಮಾಡ್ತಿಲ್ಲ, ನನಗವರು ತರ್ಪಣವನ್ನು ಕೊಡ್ತಿಲ್ಲ, ಅಥವಾ ನನ್ನನ್ನು ಅವ್ರು ಯಾರೂ ಜ್ಞಾಪಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮನೆಯಲ್ಲಿರ್ತಾರೆ ನಿಮ್ಮ ಹಿರಿಯರು, ಗತಿಸಿರ್ತಕ್ಕಂಥ ಹಿರಿಯರು ಒಂದು ದಿವಸಕ್ಕೂ ಸಹಿತ ಆ ರೋದನೆ ಮಾಡಲ್ಲ, ಆ ಚಿಂತನೆ ಮಾಡೋದಿಲ್ಲ ಅವರು. ಆದರೆ ಮೇಲಿದ್ದಾನಲ್ಲ ಭಗವಂತ, ಇದೆಲ್ಲವನ್ನು ನೋಡ್ತಾ ಇರ್ತಾನಲ್ಲ, ಆ ಯಮದ್ವಾರ ಪ್ರವೇಶ ಮಾಡಿ ಅವ್ರು ಹೊರಡ್ತಿರ್ತಾರಲ್ಲ, ಆ ಆತ್ಮ ವರ್ಷದಲ್ಲಿ ಪ್ರವೇಶ ಮಾಡ್ತಾ ಇರ್ತಾರಲ್ಲ, ಹೊರಡ್ತಾ ಇರ್ತೀವಿ. ಈ ವರ್ಷ ಎಲ್ಲ ಯಾತ್ರೆ ಅಂತದಕ್ಕೆ. ವರ್ಷ ಎಲ್ಲ ಯಾತ್ರೆ ಅಂದ್ರೆ ಹೇಗೆ? ನಮಗೆ ವರ್ಷಕ್ಕೆ 365 ದಿನ, ಅವರಿಗೆ ವರ್ಷಕ್ಕೆ ಒಂದೇ ದಿನ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ 365 ದಿವಸ ಸೇರಿದ್ರೆ ಒಂದು ವರ್ಷ, ಅವರಿಗೆ ವರ್ಷ ಒಂದೇ ದಿವಸ, ಒಂದು ಹಗಲು ಒಂದು ರಾತ್ರಿ. ಅದಕ್ಕೆ ಅದನ್ನು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ತಾರೆ. ನೋಡಿ, ಉತ್ತರಾಯಣ ದಕ್ಷಿಣಾಯನ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಹಗಲು ರಾತ್ರಿ ಇದ್ದಂಗೆ ಅವರಿಗೆಲ್ಲ. ಅಂತಹದ್ರಲ್ಲಿ ಅವರಿಗೆ ಊಟ ಬೇಡವಾ? ಅವರು ನಡೆಯೋ ದಾರಿಗೆ ಅವ್ರಿಗೆ ಪಾದಿಕೆ ಬೇಡವಾ? ಅವರ ಬಿಸಿಲು ತಡಿಲಿಕ್ಕಾಗದಂಥ ರೀತಿಯಾದ ಒಂದು ಛತ್ರಿ ಬೇಡವಾ? ಯಾತಕ್ಕೋಸ್ಕರ ಛತ್ರಿ, ಚಪ್ಪಲಿ, ಎಳ್ಳು, ವಸ್ತ್ರ ಇದೆಲ್ಲ ದಾನವನ್ನು ಕೊಡ್ತಕ್ಕಂಥದ್ದು. ಹತ್ತಿ ಏನು ಕೊಡ್ತಕ್ಕಂಥದ್ದು, ಒಂದು ಹಾಸಿಗೆ ದಾನ ಏನು ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಅಂತೂ ಎಲ್ಲ ದುಡ್ಡು ಕೊಟ್ಬಿಟ್ಟು ಎಲ್ಲ ಕವರ್ನಲ್ಲಿ ಹಾಕಿ ಒಂದು 50 ರೂಪಾಯಿ 100 ರೂಪಾಯಿ ಹಂಗೆ ಕೊಟ್ಟು ಬಿಟ್ಬಿಡ್ತೀರಿ. ಅದಲ್ಲ, ಹಿಂದಿನವರು ಮಾಡಿದ್ದಾರೆ. ಯಾರೇ ಗತಿಸಿದ್ರು ಕನಿಷ್ಠ ಪಕ್ಷ ಅವ್ರಿಗೊಂದು ಊರುಗೋಲು ಕೊಡಬೇಕು ದಾನವಾಗಿ. ಯಾಕೆಂದ್ರೆ ನಡೆಯುವ ಮಾರ್ಗ ಮಧ್ಯದಲ್ಲಿ ಏನು ಕಾಲಕ್ಕೆ ಚುಚ್ಚುತ್ತೋ, ಏನಾಗಿರುತ್ತೋ, ಊರುಗೋಲು ಸಹಾಯ ಸಿಗಲಿ ಅಂತ. ಆ ಉರಿ ಬಿಸಿಲು ತಡ್ಕೊಳ್ಳೋಕ್ಕಾಗೋದಿಲ್ಲ, ಒಂದು ಛತ್ರಿಯನ್ನು ಕೊಡಿ ಅಂತ. ಪಾದಿಕೆಗಳನ್ನು ಮತ್ತೊಬ್ಬರಿಗೆ ಹಾಕಿ ಆ ಪಾದಿಕೆಗಳಲ್ಲಿ ಅವ್ರು ನಡಿಲಿ, ಅವ್ರಿಗೇನು ಕಲ್ಲು ಮುಳ್ಳು ಚುಚ್ಚದೇ ಇರಲಿ ಅಂತ. ಮಧ್ಯದಲ್ಲಿ ನೀರಿನ ದಾವರ ಹೋಗಲಿ ಅಂತ ಹೇಳಿ ಒಂದು ತಾಮ್ರ ತಮ್ಗೆಯಲ್ಲಿ ಅಷ್ಟು ನೀರು ಹಾಕಿಕೊಡ್ತಾರೆ. ಕನಿಷ್ಠ ಪಕ್ಷ ಆ ದೇಹ ಸುಸ್ತಾಗದಿರಲಿ, ಆಯಾಸ ಆಗದಿರಲಿ ಅಂತೇಳಿ ಆಜ್ಯ ತುಪ್ಪವನ್ನು ದಾನವಾಗಿ ಕೊಡ್ತಾರೆ. ಹಾಗೆ ಕರ್ಮಕ್ಲೇಶಗಳು ಬೇಗ ದೂರ ಆಗಲಿ, ಅವ್ರಿಗೂ ಸಹಿತ ಮುಕ್ತಿ ಸಿಗಲಿ ಅಂತ ಒಂದಚ್ಚು ಬೆಲ್ಲವನ್ನು ಕೊಡ್ತಾರೆ. ನಿಜಕ್ಕೂ ದಾನದ ಹಿಂದಿನ ಮಹತ್ತು ಇದನ್ನೆಲ್ಲರೂ ತಿಳ್ಕೊಳ್ಬೇಕಾಗಿದೆ.
ನಾನಿವತ್ತು ಯಾತಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇನ್ನೇನು ಸಮೀಪಿಸ್ತಾ ಇದೆ ಮಹಾಲಯ ಪಕ್ಷಾರಂಭ. ಯಾರೂ ಸಹಿತ ನಿಮ್ಮ ಕುಟುಂಬದಲ್ಲಿ ಗತಿಸಿದ ಅಂದರೆ ಸತ್ತ ನಂತರ ನಿಮ್ಮ ಕ್ರಮಗಳೇನಿದೆ, ತಾವೇನು ಮಾಡಬೇಕು ದಯವಿಟ್ಟು ಅದನ್ನು ಮಾಡಿ. ಅದನ್ನು ಅನ್ಯತಃ ಯೋಚನೆ ಮಾಡಬೇಡಿ. ಅಯ್ಯೋ ಏನಕ್ಕಪ್ಪ ಇಡಬೇಕು ಇಷ್ಟು ಪಿಂಡ, ಆ ಪಿಂಡಕ್ಕೆ ಖರ್ಚು ಮಾಡೋ ಇಷ್ಟಕ್ಕಿ ನಿಮ್ಮ ಜೀವನದ ಉದ್ಧಾರ ಮಾಡುತ್ತೆ. ಒಳ್ಳೆಯದಾಗಲಿ.